ವೀರ ಸೇನಾನಿಗಳಿಗೆ ಅಪಮಾನ ಮಾಡಿದ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಕರೆ ನೀಡಿದ ಕೊಡಗು ಬಂದ್ಗೆ ಕುಶಾಲನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತಗೊಂಡಿದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ವಾಹನ ಸಂಚಾರ ಸುಗಮವಾಗಿತ್ತು. ಈ ಸಂದರ್ಭ ಕೊಡವ ಸಮಾಜದ ಮುಖಂಡರು ಅಂಗಡಿಗಳಿಗೆ ತೆರಳಿ ವರ್ತಕರಲ್ಲಿ ಬಂದ್ ಮಾಡುವಂತೆ ಮನವಿ ಮಾಡಿದರು. ನಂತರ ಹಲವು ಅಂಗಡಿಗಳು ಬಂದ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಕೊಡವ ಸಮಾಜದ ಪ್ರಮುಖರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಕೂಡಲೇ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕುಶಾಲನಗರ ಕೊಡವ ಸಮಾಜದ ಅಧ್ಯಕ್ಷ ಮನು ನಂಜುಂಡ ಈ ಸಂದರ್ಭ ಮಾತನಾಡಿ, ದೇಶದ ಅಪ್ರತಿಮ ವ್ಯಕ್ತಿಗಳನ್ನು ಅವಹೇಳನ ಮಾಡಿ ಇಡೀ ಸಮಾಜ ತಲೆ ತಗ್ಗಿಸುವ ಕೆಲಸ ಮಾಡಿದ ವಿದ್ಯಾಧರ್ ಎಂಬ ವ್ಯಕ್ತಿಯಿಂದ ಕೂಡಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಇವರ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಿದಂತಹ ವಿದ್ಯಾಧರ್ ಅನ್ನುವಂತಹ ಒಂದು ನರಬುದ್ಧಿ ವಕೀಲನೊಬ್ಬ ನಮ್ಮ ಜಿಲ್ಲೆಯನ್ನು ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ನಾವು ಈಗಾಗಲೇ ಎಲ್ಲ ಪ್ರಚಾರದಲ್ಲಿ ನೋಡಿದ್ದೀವಿ. ಅವನನ್ನು ಎಲ್ಲಿಯ ತನಕ ಗಡೀಪಾರು ಮಾಡೋದಿಲ್ವೋ ಅಲ್ಲಿ ತನಕ ಕೊಡಗು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಅವನನ್ನು ಗಡೀಪಾರು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಪ್ರತಿಭಟನೆಯೂ ಆಗಿದೆ. ಈಗ ಬಂದ್ ಮಾಡುವ ಕೆಲಸವನ್ನು ಇಡೀ ಜಿಲ್ಲೆಯ ಪ್ರತಿಯೊಂದು ಸಂಘ ಸಂಸ್ಥೆಗಳು ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ವಿದ್ಯಾಧರನ್ನ ಗಡೀಪಾರು ಮಾಡುವ ತನಕ ನಾವು ಈಗಾಗಲೇ ಅವನ ಕ್ರಿಮಿನಲ್ ಕೇಸ್ ಆಗಿ ಅವನನ್ನು ಗಡೀಪಾರು ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಇದ್ದೇ ಇರುವಂಥದ್ದು. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಕೆಎಸ್ ನಾಗೇಶ್ ಮಾತನಾಡಿ, ವೀರ ಸೇನಾನಿಗಳ ಅವಹೇಳನ ಮಾಡಿರುವುದು ಖಂಡನೀಯವೆಂದರು. ಉಪಾಧ್ಯಕ್ಷರಾದ ಪುಳಿಯಂಡ ಚಂಗಪ್ಪ, ಸಂಜೀವ್, ಯಲ್ಲಪಟ್ಟಿರ ಸೂರಪ್ಪ, ಬಾಚಮಂಡ ಚಂದಿ, ಬೈನಪಂಡ ಜಗ್ಗ ಮುಂತಾದವರು ಈ ಸಂದರ್ಭ ಹಾಜರಿದ್ದರು. ಈಗ ಕೆಲ ದಿನಗಳ ಹಿಂದೆ ದೇಶದ ಆಸ್ತಿಗಳಾದಂಥ ಶ್ರೀಯುತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರಿಗೆ ವಕೀಲ ವಿದ್ಯಾಧರ ಅನ್ನೋನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಇಬ್ಬರು ಮಹಾನ್ ಚೇತನಗಳನ್ನ ಅವಮಾನ ಮಾಡಿರೋದು ನಾವು ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಕುಶಾಲನಗರದ ಸರ್ವ ಜನರು ಅದನ್ನ ಖಂಡಿಸ್ತೀವಿ. ಆ ವಕೀಲ ವಿದ್ಯಾಧರ್ಗೆ ಕಾನೂನಾತ್ಮಕವಾಗಿ ಯಾವುದೇ ಥರದ ಶಿಕ್ಷೆಗಳಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭ.